ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಆಧಾರ್ ಕಾರ್ಡ್ ಬಯೋಮೆಟ್ರಿಕ್ಸನ್ನು ಯಾವ ರೀತಿ ಲಾಕ್ ಆಗಿ ಅನ್ಲಾಕ್ ಮಾಡೋದಂತ ತಿಳಿಸ್ಕೊಡ್ತೇನೆ. ಸ್ನೇಹಿತರೆ, ಇಲ್ಲಿ ನೀವು ನಿಮ್ಮೊಂದು ಬಯೋಮೆಟ್ರಿಕ್ಸನ್ನು ಲಾಕ್ ಮಾಡಿದರೆ ಎಲ್ಲೂ ಕೂಡ ಯೂಸ್ ಮಾಡೋದಕ್ಕಾಗಲ್ಲ. ಅಂದರೆ ಬಯೋಮೆಟ್ರಿಕ್ಸ್ ಅಂದರೆ ನಿಮ್ಮೊಂದು ಫಿಂಗರ್ ಪ್ರಿಂಟ್ ಇರ್ಬೋದು ಅಥವಾ ಫೇಸ್ ಐ ಡಿ ಕೂಡ ಇರ್ಬೋದು. ಸೊ ನೀವು ಇಲ್ಲಿ ಲಾಕನ್ನು ಮಾಡಿದರೆ ಬೇರೆ ಎಲ್ಲೂ ಕೂಡ ನಿಮ್ಮೊಂದು ಫಿಂಗರ್ ಪ್ರಿಂಟ್ ಇಲ್ಲಿ ಯೂಸ್ ಮಾಡೋದಕ್ಕಾಗಲ್ಲ. ಎಕ್ಸಾಂಪಲ್ಗೆ ನೀವೀಗ ನ್ಯಾಯಬೆಲೆ ಅಂಗಡಿಗೆ ಹೋಗ್ತೀರಾ, ಅಲ್ಲಿ ನೀವು ನಿಮ್ಮೊಂದು ಫಿಂಗರ್ ಪ್ರಿಂಟ್ ಅಂದರೆ ನಿಮ್ಮ ತಂಬನ್ನು ಇಟ್ಟು ನೀವಿಲ್ಲಿ ರೇಷನ್ನ ತೊಗೊಬರ್ಬೇಕಾಗುತ್ತೆ. ಸೊ ಈ ಟೈಮಲ್ಲಿ ಸ್ನೇಹಿತರೆ, ನೀವಿಲ್ಲಿ ಬಯೋಮೆಟ್ರಿಕ್ ಲಾಕ್ ಮಾಡಿದರೆ ನೀವು ತಂಬಿಟ್ಟರೂ ಕೂಡ ಯಾವುದೇ ರೀತಿ ವೆರಿಫೈ ಆಗಲ್ಲ. ಇದೇ ರೀತಿ ನೀವು ಹಲವಾರು ಕೂಡ ಆಧಾರ್ ವೆರಿಫಿಕೇಷನ್ ಮಾಡಲಿ ತಂಬನ್ನು ಇಡಬೇಕಾಗುತ್ತೆ. ಈ ತಂಬ್ ಇಡುವಾಗ ಅಥವಾ ಫೇಸ್ ಐ ಡಿಯನ್ನು ವೆರಿಫೈ ಮಾಡುವಾಗ ಈ ಒಂದು ಆಧಾರ್ ಬಯೋಮೆಟ್ರಿಕಲ್ಲಿ ಲಾಕಲ್ಲಿದ್ದರೆ ಯಾವುದೇ ಕಾರಣಕ್ಕೂ ನಿಮ್ಮ ಡಾಕ್ಯುಮೆಂಟ್ಸಲ್ಲಿ ವೆರಿಫೈ ಆಗಲ್ಲ. ನನ್ನ ಒಂದು ಬಯೋಮೆಟ್ರಿಕ್ಸ್ ಕೂಡ ಲಾಕಲ್ಲಿದೆ ಸ್ನೇಹಿತರೆ. ನಾನೀಗ ಆಧಾರ್ ವೆಬ್ಸೈಟನ್ನು ಓಪನ್ ಮಾಡಿ ಇಲ್ಲಿ ಲಾಕ್ ಆಗಿ ಅನ್ಲಾಕ್ ಬಯೋಮೆಟ್ರಿಕ್ಸಲ್ಲಿ ನೋಡ್ತಾ ಇರ್ಬೋದು. ಇಲ್ಲಿ ಪಕ್ಕದಲ್ಲಿ ಒಂದು ಲಾಕ್ ಆಗಿರುವಂಥ ಮಾರ್ಕ್ ಇಲ್ಲಿ ತೋರಿಸ್ತಾ ಇದೆ. ಸೊ ಈ ರೀತಿ ಲಾಕ್ ಮಾರ್ಕ್ ಇದ್ದರೆ ನಿಮ್ಮ ಒಂದು ಬಯೋಮೆಟ್ರಿಕ್ಸ್ ಲಾಕ್ ಆಗಿದೆ ಅಂತ ಅರ್ಥ. ಇದನ್ನು ಸ್ನೇಹಿತರೆ ನೀವು ಈಸಿಯಾಗಿ ಮೊಬೈಲ್ ಮೂಲಕನೇ ಅನ್ಲಾಕ್ ಮಾಡ್ಕೋಬೋದು. ಹಾಗೆಯೇ ನೀವಿಲ್ಲಿ ನಿಮಗೆ ಬೇಕು ಅಂದರೆ ಈ ಬಯೋಮೆಟ್ರಿಕ್ಸನ್ನು ನೀವಿಲ್ಲಿ ಲಾಕ್ ಕೂಡ ಮಾಡ್ಕೋಬೋದು. ಲಾಕ್ ಮಾಡಿದ್ರೆ ಯಾರು ಕೂಡ ನಿಮ್ಮೊಂದು ಬಯೋಮೆಟ್ರಿಕ್ಸನ್ನು ಯೂಸ್ ಮಾಡ್ಕೊಳ್ಳೋದಕ್ಕಾಗಲ್ಲ. ಅಂದರೆ ಬಲವಂತವಾಗಿಯೂ ಕೂಡ ಬೇರೆಯವರು ಯೂಸ್ ಮಾಡೋದಕ್ಕಾಗಲ್ಲ. ಇವತ್ತು ನಾನು ನಿಮಗೆ ಆಧಾರ್ ಬಯೋಮೆಟ್ರಿಕ್ಸನ್ನು ಅನ್ಲಾಕ್ ಹಾಗೆಯೇ ಲಾಕ್ ಯಾವ ರೀತಿ ಮಾಡೋದಂತ ತಿಳಿಸ್ಕೊಡ್ತೇನೆ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಸ್ನೇಹಿತರೆ, ಇದೇ ರೀತಿ ಹೆಚ್ಚಿನ ಇನ್ಫಾರ್ಮೇಷನ್ ವೀಡಿಯೋಸ್ಗಾಗಿ ದಯವಿಟ್ಟು ನನ್ನ ಚಾನಲ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ಲೈಕನ್ ಕೂಡ ಆಲ್ ಅಂತ ಸೆಲೆಕ್ಟ್ ಮಾಡಿ. ನಾನು ಹಾಕುವಂಥ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನ್ ನಿಮಗೆ ಮೊದಲಿಗೆ ಬಂದು ತಲುಪುತ್ತೆ. ಹಾಗೆಯೇ ಇವತ್ತಿನ ವಿಡಿಯೋಗೆ ಒಂದು ಲೈಕ್ ಮಾಡಿ, ವಿಡಿಯೋನ ಆದಷ್ಟು ಶೇರ್ ಮಾಡಿ. ಬನ್ನಿ ಸ್ನೇಹಿತರೆ, ಈಗ ಡೈರೆಕ್ಟಾಗಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಸ್ನೇಹಿತರೆ, ಮೊದಲಿಗೆ ನೀವು ಇಲ್ಲಿ ನಿಮ್ಮ ಮೊಬೈಲಲ್ಲಿರುವಂಥ ಬ್ರೌಸರ್ನ ಓಪನ್ ಮಾಡಿ. ನಾನೀಗ ಇಲ್ಲಿ ಕ್ರೋಮ್ ಬ್ರೌಸರ್ನ ಓಪನ್ ಮಾಡಿದ್ದೇನೆ. ಆನಂತರ ಇಲ್ಲಿ ಸರ್ಚಲ್ಲಿ ಮೈ ಆಧಾರ್ ಅಂತ ಟೈಪ್ ಮಾಡಿ ಸರ್ಚನ್ನು ಮಾಡ್ಕೊಳ್ಳಿ. ಆನಂತರ ಇಲ್ಲಿ ಮೊದಲನೇ ಒಂದು ವೆಬ್ಸೈಟು ಮೈ ಆಧಾರ್ ಅಂತ ಯುನಿಕ್ ಐಡೆಂಟಿಫಿಕೇಷನ್ ಅಥಾರಿಟಿ ಆಫ್ ಇಂಡಿಯಾ ಅಂತ ಇದೆಯಲ್ಲ, ಇಲ್ಲಿ ಮೈ ಆಧಾರ್ ಮೇಲೆ ಕ್ಲಿಕ್ ಮಾಡಿ. ವೆಬ್ಸೈಟ್ ಮೇಲೆ ಕ್ಲಿಕ್ ಆದ ನಂತರ ಡೈರೆಕ್ಟಾಗಿ ಈ ರೀತಿ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ. ಸ್ನೇಹಿತರೆ, ಇಲ್ಲಿ ಪೇಜ್ ಲೋಡ್ ಆಗೋದಕ್ಕೆ, ವೆಬ್ಸೈಟ್ ಲೋಡ್ ಆಗೋದಕ್ಕೆ ಸ್ವಲ್ಪ ಟೈಮ್ ತೊಗೊಳುತ್ತೆ, ವೆಯ್ಟ್ ಮಾಡಿ. ಆನಂತರ ಈ ರೀತಿ ಇಂಟರ್ಫೇಸ್ ಇರುತ್ತೆ. ಸೊ ಈಗ ಆಧಾರ್ ವೆಬ್ಸೈಟ್ ಓಪನ್ ಆಗಿದೆ. ಆನಂತರ ಇಲ್ಲಿ ನೀವು ಸ್ಕ್ರೋಲ್ ಮಾಡ್ತಾ ಕೆಳಗೆ ಬನ್ನಿ. ಇಲ್ಲಿ ಆಧಾರ್ ಸರ್ವಿಸ್ ಅಂತ ಇರುತ್ತೆ, ನೋಡ್ತಾ ಇರ್ಬೋದು. ಈ ಆಧಾರ್ ಸರ್ವಿಸಲ್ಲಿ ಕೆಳಗಡೆ ಲಾಕ್ ಆರ್ ಅನ್ಲಾಕ್ ಬಯೋಮೆಟ್ರಿಕ್ಸ್ ಅಂತ ಇರುತ್ತೆ. ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಆನಂತರ ಕಂಟಿನ್ಯೂ ಇನ್ ವೆಬ್ ಮೇಲೆ ಕ್ಲಿಕ್ ಮಾಡಿ. ಆನಂತರ ಸ್ನೇಹಿತರೆ, ನೀವು ಇಲ್ಲಿ ಲಾಗಿನ್ ಆಗಬೇಕಾಗುತ್ತೆ. ಇಲ್ಲಿ ವೆಲ್ಕಮ್ ಟು ಮೈ ಆಧಾರ್ ಅಂತ ಇರುತ್ತೆ, ಇಲ್ಲಿ ಲಾಗಿನ್ ಅಂತ ಇರುತ್ತೆ, ನೋಡ್ತಾ ಇರ್ಬೋದು. ಈ ಲಾಗಿನ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಲಾಗಿನ್ ಮೇಲೆ ಕ್ಲಿಕ್ ಆದ ನಂತರ ಇಲ್ಲಿ ನೀವು ಸ್ನೇಹಿತರೆ ನಿಮ್ಮೊಂದು ಆಧಾರ್ ನಂಬರ್ ಹಾಗೆಯೇ ಇಲ್ಲಿ ಕ್ಯಾಪ್ಚನ ಕೊಟ್ಟಿರ್ತಾರೆ. ಈ ಒಂದು ಕ್ಯಾಪ್ಚನ ಎಂಟರ್ ಮಾಡಿ. ಆಧಾರ್ ನಂಬರ್ ಆಗಿ ಕ್ಯಾಪ್ಚಾ ಕರೆಕ್ಟಾಗಿ ಎಂಟರ್ ಆದಮೇಲೆ ಲಾಗಿನ್ ವಿತ್ OTP ಮೇಲೆ ಕ್ಲಿಕ್ ಮಾಡಿ. ಆನಂತರ ನಿಮ್ಮೊಂದು ಆಧಾರ್ ಕಾರ್ಡ್ಗೆ ಲಿಂಕ್ ಇರುವಂಥ ಮೊಬೈಲ್ ನಂಬರ್ಗೆ OTP ಬರುತ್ತೆ. OTPನ ಇಲ್ಲಿ ಎಂಟರ್ ಮಾಡಿ. OTP ಎಂಟರ್ ಆದಮೇಲೆ ಲಾಗಿನ್ ಮೇಲೆ ಕ್ಲಿಕ್ ಮಾಡಿ. ಆನಂತರ ಇಲ್ಲಿ ಪುನಃ ಕಂಟಿನ್ಯೂ ಇನ್ ವೆಬ್ ಮೇಲೆ ಕ್ಲಿಕ್ ಮಾಡಿ. ಆನಂತರ ಈ ರೀತಿ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ, ಆಧಾರ್ ಸರ್ವಿಸ್ ಅಂತ, ಮೈ ಆಧಾರ್ ಸರ್ವಿಸ್. ಆನಂತರ ಇಲ್ಲಿ ಸ್ಕ್ರೋಲ್ ಮಾಡ್ತಾ ಕೆಳಗೆ ಬನ್ನಿ. ಇಲ್ಲಿ ಲಾಕ್ ಆರ್ ಅನ್ಲಾಕ್ ಬಯೋಮೆಟ್ರಿಕ್ಸ್ ಅಂತ ಇರುತ್ತೆ, ನೋಡ್ತಾ ಇರ್ಬೋದು. ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಆದ ನಂತರ ಇಲ್ಲಿ ಹೌ ಲಾಕ್ ಆ್ಯಂಡ್ ಅನ್ಲಾಕ್ ಬಯೋಮೆಟ್ರಿಕ್ಸ್ ವರ್ಕ್ಸ್ ಅಂತ ಇಲ್ಲಿ ಕೊಟ್ಟಿರ್ತಾರೆ. ಅಂದರೆ ಬಯೋಮೆಟ್ರಿಕ್ಸ್ ಲಾಕ್ ಮಾಡಿದ್ರೆ ಅಥವಾ ಅನ್ಲಾಕ್ ಮಾಡಿದ್ರೆ ಯಾವ ರೀತಿ ವರ್ಕ್ ಆಗುತ್ತೆ ಅಂತ. ಈಗ ಅಲ್ಲಿ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ಆನಂತರ ಡೈರೆಕ್ಟಾಗಿ ಈ ರೀತಿ ಇಂಟರ್ಫೇಸ್ ಬರುತ್ತೆ. ಸ್ನೇಹಿತರೆ, ಇಲ್ಲಿ ನನ್ನ ಬಯೋಮೆಟ್ರಿಕ್ಸು ಲಾಕ್ ಆಗಿದೆ. ಈಗ ನಾನು ಡೈರೆಕ್ಟಾಗಿ ಅನ್ಲಾಕನ್ನು ಮಾಡ್ತೇನೆ. ಆನಂತರ ನೆಕ್ಸ್ಟು ಬಯೋಮೆಟ್ರಿಕ್ಸನ್ನು ಯಾವ ರೀತಿ ಲಾಕ್ ಮಾಡೋದನ್ನು ತಿಳಿಸ್ಕೊಡ್ತೇನೆ. ಸೊ ಇಲ್ಲಿ ನನ್ನ ಬಯೋಮೆಟ್ರಿಕ್ಸ್ ಲಾಕ್ ಆಗಿರೋದ್ರಿಂದ ಇಲ್ಲಿ ಅನ್ಲಾಕ್ ಬಯೋಮೆಟ್ರಿಕ್ಸ್ ಅಂತ ತೋರಿಸ್ತಾ ಇದೆ, ನೋಡ್ತಾ ಇರ್ಬೋದು. ಇಲ್ಲಿ ಸ್ನೇಹಿತರೆ ಎರಡು ರೀತಿ ಆಪ್ಷನ್ ಇರುತ್ತೆ, ಒಂದು ಟೆಂಪರರ್ಲಿ ಹಾಗೆಯೇ ಪರ್ಮನೆಂಟ್ಲಿ. ನೀವು ಇಲ್ಲಿ ನಿಮ್ಮೊಂದು ಬಯೋಮೆಟ್ರಿಕ್ಸನ್ನು ಟೆಂಪರರ್ಲಿ ಅನ್ಲಾಕನ್ನು ಮಾಡ್ಕೋಬೋದು. ಟೆಂಪರರ್ಲಿ ಅಂದರೆ 10 ನಿಮಿಷ ಇರುತ್ತೆ. ಇನ್ನು ಪರ್ಮನೆಂಟಾಗೂ ಕೂಡ ನೀವು ಇಲ್ಲಿ ಅನ್ಲಾಕನ್ನು ಮಾಡ್ಕೋಬೋದು. ಸೊ ಇಲ್ಲಿ ನಾನೀಗ ಮೊದಲಿಗೆ ಅನ್ಲಾಕ್ ಬಯೋಮೆಟ್ರಿಕ್ಸಲ್ಲಿ ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೋತೇನೆ. ಕ್ಲಿಕ್ ಆದ ನಂತರ ಇಲ್ಲಿ ಕೆಳಗಡೆ ಎರಡು ಆಪ್ಷನ್ ಇದೆ, ಅನ್ಲಾಕ್ ಬಯೋಮೆಟ್ರಿಕ್ಸ್ ಟೆಂಪರರ್ಲಿ ಹಾಗೆಯೇ ಅನ್ಲಾಕ್ ಬಯೋಮೆಟ್ರಿಕ್ಸ್ ಪರ್ಮನೆಂಟ್ಲಿ ಅಂತ. ನನಗೆ ಇಲ್ಲಿ ಪರ್ಮನೆಂಟ್ಲಿ ಮೇಲೆ ಕ್ಲಿಕ್ ಮಾಡ್ಕೋತೇನೆ. ಆನಂತರ ಡೈರೆಕ್ಟಾಗಿ ಇಲ್ಲಿ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೋತೇನೆ. ಸೊ ಈಗ ಇಲ್ಲಿ ನೀವು ನೋಡ್ತಾ ಇರ್ಬೋದು, ಯುವರ್ ಬಯೋಮೆಟ್ರಿಕ್ಸ್ ಹ್ಯಾವ್ ಬೀನ್ ಅನ್ಲಾಕ್ಡ್ ಸಕ್ಸಸ್ಫುಲಿ ಅಂತ ಬಂದಿದೆ. ನನಗೆ ಡೈರೆಕ್ಟಾಗಿ ಇಲ್ಲಿ ಗೋ ಟು ಡ್ಯಾಶ್ ಬೋರ್ಡ್ ಮೇಲೆ ಕ್ಲಿಕ್ ಮಾಡ್ಕೋತೇನೆ. ಸ್ನೇಹಿತರೆ, ಈಗ ನನ್ನ ಬಯೋಮೆಟ್ರಿಕ್ಸ್ ಇಲ್ಲಿ ಅನ್ಲಾಕ್ ಆಗಿದೆ. ಇಲ್ಲಿ ಲಾಕ್ ಆ್ಯಂಡ್ ಅನ್ಲಾಕ್ ಬಯೋಮೆಟ್ರಿಕ್ಸಲ್ಲಿ ನೋಡ್ತಾ ಇರ್ಬೋದು, ಯಾವುದೇ ರೀತಿ ಲಾಕ್ ಮಾರ್ಕ್ ಕೂಡ ಇಲ್ಲ, ಹೋಗಿದೆ. ಸೊ ಈ ರೀತಿಯಾಗಿ ನೀವು ನಿಮ್ಮೊಂದು ಲಾಕ್ ಆಗಿರುವಂಥ ಬಯೋಮೆಟ್ರಿಕ್ಸನ್ನು ಅನ್ಲಾಕ್ ಮಾಡ್ಕೋಬೋದು. ಈಗ ನಾನು ಈ ಒಂದು ಬಯೋಮೆಟ್ರಿಕ್ಸನ್ನು ಯಾವ ರೀತಿ ಲಾಕ್ ಮಾಡೋದನ್ನ ತಿಳಿಸ್ಕೊಡ್ತೇನೆ.
ನಾನೀಗ ಪುನಃ ಈ ಒಂದು ಲಾಕ್ ಅನ್ಲಾಕ್ ಬಯೋಮೆಟ್ರಿಕ್ಸ್ ಮೇಲೆ ಕ್ಲಿಕ್ ಮಾಡ್ಕೋತೇನೆ. ಕ್ಲಿಕ್ ಆದ ನಂತರ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ತೇನೆ. ಇಲ್ಲಿ ನೋಡ್ತಾ ಇರ್ಬೋದು ಲಾಕ್ ಬಯೋಮೆಟ್ರಿಕ್ಸ್ ಅಂತ ಬಂದಿದೆ. ಇಲ್ಲಿ ನಾನೀಗ ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೋತೇನೆ. ಕ್ಲಿಕ್ ಮಾಡಿ ಇಲ್ಲಿ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ತೇನೆ. ಸೊ ಈಗ ನನ್ನ ಒಂದು ಬಯೋಮೆಟ್ರಿಕ್ಸು ಲಾಕ್ ಆಗಿದೆ. ಇಲ್ಲಿ ಯುವರ್ ಬಯೋಮೆಟ್ರಿಕ್ಸ್ ಹ್ಯಾವ್ ಬಿನ್ ಲಾಕ್ಡ್ ಸಕ್ಸಸ್ಫುಲಿ ಅಂತ ಬಂದಿದೆ. ಗೋ ಟು ಡ್ಯಾಶ್ ಬೋರ್ಡ್ ಮೇಲೆ ಕ್ಲಿಕ್ ಮಾಡ್ಕೋತೇನೆ. ಇಲ್ಲಿ ನೋಡ್ಬೋದು ಈಗ ಪುನಃ ಈ ಒಂದು ಲಾಕ್ ಆಗಿ ಅನ್ಲಾಕ್ ಬಯೋಮೆಟ್ರಿಕ್ಸಲ್ಲಿ ಲಾಕ್ ಆಗಿರುವಂಥ ಮಾರ್ಕಲ್ಲಿ ತೋರಿಸ್ತಾ ಇದೆ, ನೋಡ್ತಾ ಇರ್ಬೋದು. ಸ್ನೇಹಿತರೆ, ಈ ರೀತಿಯಾಗಿ ನೀವು ನಿಮ್ಮ ಮೊಬೈಲ್ ಮೂಲಕನೇ ನಿಮ್ಮ ಒಂದು ಬಯೋಮೆಟ್ರಿಕ್ಸನ್ನು ಅಂದರೆ ಫಿಂಗರ್ ಪ್ರಿಂಟ್ ಫೇಸ್ ಲಾಕನ್ನು ಲಾಕ್ ಆಗಿ ಅನ್ಲಾಕನ್ನು ಮಾಡ್ಬೋದು. ಇಲ್ಲಿ ಲಾಕ್ ಮಾಡಿದ್ರೆ ಎಲ್ಲೂ ಕೂಡ ಯೂಸ್ ಮಾಡೋದಕ್ಕಾಗಲ್ಲ. ಪುನಃ ನಿಮ್ಮೊಂದು ಮೊಬೈಲ್ ಮೂಲಕ ಆಧಾರ್ಗೆ ಲಾಗಿನ್ ಆಗಿ ಅನ್ಲಾಕನ್ನು ಮಾಡಿಕೊಂಡು ಆನಂತರ ಯೂಸ್ ಮಾಡ್ಕೋಬೋದು. ಇದಾಗಿತ್ತು ಇವತ್ತಿನ ವಿಡಿಯೋ. ಇದೇ ರೀತಿ ನಾನು ನಿಮಗೆ ಹೆಚ್ಚಿನ ಇನ್ಫಾರ್ಮೇಷನ್ ವಿಡಿಯೋ ನೀಡ್ತಾ ಇರ್ತೇನೆ. ದಯವಿಟ್ಟು ನನ್ನ ಚಾನಲ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ. ಹಾಗೆಯೇ ಇವತ್ತಿನ ವಿಡಿಯೋ ನಿಮಗೆ ತುಂಬ ಯೂಸ್ಫುಲ್ ಆಗಿದೆ ಅನ್ಕೋತೀನಿ. ವಿಡಿಯೋಗೆ ಒಂದು ಲೈಕ್ ಕೂಡ ಮಾಡಿ. ಪೂರ್ತಿಯಾದ ವಿಡಿಯೋ ನೋಡೋದಕ್ಕೆ ಎಲ್ರಿಗೂ ಧನ್ಯವಾದ. ಶುಭ ದಿನ.